ಏನಪ್ಪ ಆರಾಮಾಗಿದ್ದೀಯಾ? ಅಣ್ಣ ಅದೆಲ್ಲ ಮುಗಿದೋದ್ ಕತೆ. ಏನೋ ಒಳ್ಳೆ ಹುಡುಗ ಟೈಮ್ಗೆ ಸರಿಯಾಗಿ ದುಡ್ಡು ತಂದು ಕೊಡ್ತಾನೆ ಅಂತ ನಾನು ಅನ್ಕೊಂಡ್ರೆ ನನ್ನ ಮೈ ಮುಟ್ಟುವಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಅಣ್ಣ ನೀವು ನಮ್ಮಪ್ಪನ ಬಗ್ಗೆ ಮಾತಾಡಿ ತಪ್ಪು. ನಿಮ್ಮಪ್ಪ ಇರ್ತಾನೋ ಹೋಗ್ತಾನೋ ಅಂದದಕ್ಕೆ ನನ್ನ ಕುತ್ತಿಗೆ ಪಟ್ಟಿನೇ ಹಿಡಿದು ಬಿಟ್ಟಲ್ಲ ನೀನು. ನಾಳೆ ನೀನೇನಾದ್ರೂ ಸತ್ಕಿತ್ತೋಗ್ಬಿಟ್ರೆ ನಾನು ನಿನ್ನ ಕಾರಕ್ಕೆ ಕೊಟ್ಟಿರೋ ದುಡ್ಡಿನ ಗತಿ ಏನಾಗಬೇಕು? ಅಣ್ಣ ಆ ಥರ ಎಲ್ಲ ಏನಾಗಲ್ಲ ಅಣ್ಣ, ಟೈಮಿಗೆ ಸರಿಯಾಗಿ ಕಟ್ಬಿಡ್ತಾನೆ. ಏಯ್ ನನ್ನ ಮಗನೇ, ಅವನು ಎರ್ಕೊಂಡ್ರೆ ನೀನು ಕೊಡ್ತೇ ದುಡ್ಡು? ಬದ್ಮಾಶ್, ಒಯ್ತಾ ಇರಬೇಕು, ಇಲ್ಲಾಂದ್ರೆ ಸರಿಯಾಗಿ ಬೀಳ್ತೋ ಮಾಂಜ. ಮಾಂಜ ಕೊಡೋದು ಅಂದ್ರೆ ಹಿಂಗೆ. ಹೆಂಗಿತ್ತು ಅಂತ ಕೇಳ್ಕೊ ನಿಮ್ಮ ಹುಡುಗನ ಹತ್ರ. ಹೇ ಸೂರ್ಯ, ಎಷ್ಟು ಧೈರ್ಯ ಇದ್ರೆ ನೀನು ನಮ್ಮ ಹುಡುಗನ ಮೇಲೆ ಕೈ ಮಾಡ್ತೀಯ? ನಿನ್ನ ಮೇಲೆ ಇಡಬೇಕಿತ್ತು. ಒಂದು ರೆಸ್ಪೆಕ್ಟ್ ಇತ್ತು ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಅದೊಂದು ಕಾರಣಕ್ಕೆ ಮಾತ್ರ. ನಾಯಿ ನನ್ನ ಮಗನೇ, ನಿನಗೆ ನನ್ನ ಮೇಲೆ ಏನೋ ರೆಸ್ಪೆಕ್ಟು? ಅನ್ನ ಹಾಕದ ಕೈನೇ ಕಡಿಯಕ್ಕೆ ಬಂದ್ಬಿಟ್ಟಲ್ಲು. ನೀನು ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಟ್ರೆ ಫುಲ್ ರೆಸ್ಪೆಕ್ಟು, ಇಲ್ಲ ಅಂತಂದ್ರೆ ಅನ್ರೆಸ್ಪೆಕ್ಟು ಅಲ್ವಾ? ಏಯ್ ಎತ್ಕೊಂಡ್ರ ಗಾಡಿನ? ಅಣ್ಣ ಬೇಡ ಅಣ್ಣ, ತುಂಬ ಕಷ್ಟಲ್ಲ ಅಣ್ಣ. ಅನ್ನಕ್ಕೆ ಅಂತ ದುಡಿಯೋ ಗಾಡಿ ಅಣ್ಣ, ಇದನ್ನೇ ಕಿತ್ಕೊಂಡ್ಬಿಟ್ರೆ ಹೆಂಗಣ್ಣ? ಇಷ್ಟಕ್ಕೆ ಮುಗೀತು ಅನ್ಕೋಬೇಡ ಕಂದ. ಇನ್ಮೇಲೆ ಶುರು ಶನಿ ಕಾಟ. ಲೇ ನಾನೇನೋ ಬೇಡ್ಕೊಂತಿದ್ದೆ ಕಣಲೇ, ನೀನು ಯಾಕೋ ದುಡುಕ್ತೀಯಾ? ಅವ್ನು ಹೇಳ್ದಾಗೆಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ ಕಣ. ಅವ್ನು ಕೊಟ್ಟಿದ್ದು ಸಾಲ, ದಾನ ಅಲ್ಲ. ಒಂದು ಪರಿಸ್ಥಿತಿ ಹೀಗಿದೆ, ಈಗೇನೋ ಮಾಡ್ತೀಯಾ? ಎಲ್ಲೋಗ್ತೀಯೋ? ಬಾರೋ ಡ್ರಾಪ್ ಮಾಡ್ತೀನಿ. ಎಲ್ಲಿಗೆ ಡ್ರಾಪ್ ಮಾಡ್ತೀಯ? ದಾರ ಇಲ್ಲದೆ ಇರೋ ಗಾಳಿಪಟ ಥರ ಆಗೋಗಿದೆ ನನ್ನ ಜೀವನ. ಗೊತ್ತಿಲ್ಲ ಯಾವ ಕಡೆಗೆ ಹೋಗ್ತೀನೋ ಅಂತ. ಮಗ ಒಂದು ಸ್ವಲ್ಪ ದಿನ ಒಂಟಿಯಾಗಿರೋ ಬಿಟ್ಬಿಡು ನನ್ನ ಪ್ಲೀಸ್. ಸಾಗರದ ಅಲೆಗೂ ದಣಿವು, ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹನಿಗೂ ಬಂತು ನೋಡುದ, ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ. ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿಯಂಗಳವು ದಂಗಾಳಿ. ಏನ್ರಿ ಅಪ್ಪ ಡ್ಯಾಡು ಅಪ್ಪ ಅಪ್ಪ ಎಲ್ಲಿ? ಕುಡ್ದಿದ್ದೀರಾ? ಎಲ್ಲಿ ಮಲ್ಗಿದ್ದಾರೆ. ಅಬ್ಬ ಹಾಯವ್ವ, ಕುಡಿದ್ರೆ ಯಾರ ಭಯನೂ ಇರಲ್ಲ ಅಂತ ಹೇಳ್ತಾರೆ. ಅದೇ ಐ ಹ್ಯಾವ್ ಮೈ ಫಾದರ್ ಫೋಬಿಯಾ. ಡ್ಯಾಡ್ ಇಸ್ ಸ್ಲೀಪಿಂಗ್. ಓಕೆ, ಸ್ಲೀಪ್ ವೆಲ್. ಆಲ್ ರೈಟ್ ಡ್ಯಾಡು. ಏನ್ರಿ ಹಿಂಗಿತಾನ? ಡ್ಯಾಡು Hey, touching, you know.
ಏಯ್ ಮಾತಾಡಬೇಡ ನೀನು. ಅದ್ರಲ್ಲಿ ಅದು ವೆರಿಸಿ ಯಾವುದು? ಅದು ನಂದು ಬಡವ್ರದ್ದು ಬೆಡ್ಡು ರೆಡಿಮೇಡ್ ಹಸಿ ಇಲ್ಲೇ ಹಲೋ ಇಲ್ಲೇ ಓ ಇಲ್ಲಿದೆಯಾ ನೋಡು ಕಿವಿ. ಓ ಜನರು ಇದನ್ನೂ ಬಿಡಲ್ಲ ಕತ್ಕೊಂಡು ಹೋಗ್ಬಿಡ್ತಾರೆ. ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಡುವೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ನಾನು. ಯಾಕೆ ಮಾತಾಡಬೇಕು? ಏನು ಮಾತಾಡಬೇಕು? ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅಯ್ಯ ರೀ, ಸ್ಟಾಪ್ ಸ್ಟಾಪ್ ಸ್ಟಾಪ್. ನಮ್ಮಪ್ಪ ನನ್ನ ಬಲವಂತ ಮಾಡಿದ್ರು ನೀನು ಕರ್ಕೊಂಬಂದಿದ್ದಿಲ್ಲ ಈಗ ಅಷ್ಟೇ. ನಾನು ನೀನು ಈ 2 ತಿಂಗಳಿದ್ದಲ್ಲ ಆ ಥರ ಇನ್ಯಾವತ್ತೂ ಇರಲ್ಲ. ಅರ್ಥ ಆಯ್ತಾ? ನೀನು ಮಾತಾಡಬೇಕು ಮುಂದೆ ನಾನು ನಿಂತೆ. ಆದರೆ ಈಗ ನಾನು ಎರಡೆರಡು ಮಾತಾಡಬೇಕು. ಮಾತಾಡ್ಬಿಟ್ಟು ಹೋಯ್ತಾ ಇರ್ತೀನಿ. ನನ್ನ ಲೈಫಲ್ಲಿ ನನಗೆ ಅಂತಿದ್ದಿದ್ದು ನಮ್ಮ ಅಪ್ಪ ಒಬ್ಬರೇ. ಆದರೆ ಇತ್ತೀಚೆಗೆ ನಾನು 3 ಹೊತ್ತು ಮೀನಾ 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 ಅಂತ ಅಂದ್ಕೊಂಡು ತಿರ್ಗಾಡ್ಕೊಂಡು ಸಾಯ್ತಾ ಇದ್ದೆ. ಆದರೆ 24 ಕ್ಯಾರೆಟ್ ಗೋಲ್ಡ್ ಪ್ಯೂರ್ ಲವ್ ನಮ್ಮಪ್ಪಂದು ಮಾತ್ರ ಅಂತ ಪ್ರೂವ್ ಆಗೋಯ್ತು ಕಣೆ. ನಿಂದೇನಿದ್ರು ಗಿಲೀಟ್ ಪ್ರೀತಿ ಮಗಳು ಲವ್ ಖಾಲಿ ಖಾಲಿ ಪಲಾವ್. ನಿನ್ನಿಂದ ನಮ್ಮಪ್ಪ ಸ್ಟೇಷನಲ್ಲಿ ಎಂತೆಂಥ ಮಾತು ಕೇಳಿದ್ರು ಗೊತ್ತಾ? ನನ್ಗೆಲ್ಲ ಹೇಳಿದ್ದೀನಿ ರೀ, ನಾನು ಯಾವ ತಪ್ಪ ಮಾಡಿಲ್ಲ. ಏಯ್ ಮದುವೆಗೆ ಸಾಕ್ಷಿಗೆ ಸೈನ್ ಹಾಕಿದ್ ಯಾರು? ನಿಮ್ಮಪ್ಪ ನೈಸ್ ರೋಡು ಸಂಕನಾದ ಸಿನಪ್ನವ್ರು ಬಂದು ಹಾಕಿದ್ರೆ ಅದೆಲ್ಲ ಹೇಳೋಣ. ಏಯ್ ಮುರುತು ತಿಂಡಿ ಆಯ್ತಾ? ತಿಂದಿದ್ದು ತೆಗೆದ್ರ ಅಂತ ಅಂದ್ಕೊಂಡು 28 ಸರಿ ಫೋನ್ ಮಾಡ್ತಾ ಇದೆಯಲ್ಲ. ಇಷ್ಟು ದೊಡ್ಡ ಗಲ್ಬಸಿ ನಡೀತಾ ಇದೆ. ಈ ಅಂಡಳಪ್ಪಂಗೆ ಒಂದು ಮಾತೇಳೋಣ ಅಂತ ಅನ್ನಿಸ್ತಾ ನಿನಗೆ? ಇಲ್ಲ ನೋ ಲೈವ್ ಮೀನಾ ಸುಳ್ಳು ಹೇಳಿತಾನೆ ನೀನು ಮನೆಯಿಂದ ಹೋಗಿದ್ದು. ನನಗೆ ಗೊತ್ತು. ಐ ನೋ. ಶ್ರುತಿ ಲಯ ನಾವು ಒಂದು ಮಾಡಕ್ಕೆ ಹೋಗಿ ನಮ್ಮ ಮನೆ ತಾಳ ತಂಬೂರಿನೇ ಕಿತ್ತಾಕ್ಬಿಟ್ಟೆ. ದೇವ್ರ ಮನೇಲಿ ಇರ್ಬೇಕಾದ್ರೆ ನಮ್ಮಪ್ಪ ತೊಗೊಂಡೋಗಿ ಸರಿ ಮನೇಲಿ ಕೂರಿಸ್ಬಿಟ್ಟೆ. ಒಳ್ಳೇದಾಯ್ತದ ನಿನಗೆ? ನೋ 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 ಯುವರ್ ಆನರ್, ನೋ ನೋ. ನಾನು ಯಾವತ್ತೂ ನಿನ್ನ ಕ್ಷಮಿಸಲ್ಲ. ಓಕೆ, ಈ ಚಿಕ್ಕ ಬುಲೆಟಿನ್ ಇಲ್ಲಿಗೆ ಮುಗೀತು. ಆಲ್ ರೈಟ್, ಮುಂದೆ ಹೋಗೋಣ. ಓಕೆ.